ಮದ್ವೆ ಮಾಡ್ಕೋ ಮದುವೆ ಸೂಪರ್ ಆಗಿರುತ್ತೆ, ಜೊತೆಗೆ ಕರ್ಕೊಂಡ್ ಬಾ ಮನೆಗೆ, ರೊಮ್ಯಾನ್ಸ್ ಮಾಡು ಎವ್ರಿ ಡೇ. ಮದುವೆ ಯಾಕೆ ಮದುವೆ, ಈಗ ನೆಮ್ಮದಿಯಾಗಿ ಒಬ್ನೇ ಇಲ್ವಾ ಹಾಯಾಗಿ, ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಎವ್ರಿ ಡೇ, ಫ್ಯೂಚರ್ ತಿನ್ಬೇಕು ತೂತೋಡೆ. ಸೈಡ್ ಅಲ್ಲಿ ಹಿಡ್ಕೋ ಕೆಲಸದವಳನ್ನ, ಮನೆ ಕೆಲಸ ಮಾಡೋಳ್ನ, ಕಾಫಿ ಟೀ ಮಾಡ್ಕೊಡೋಳ್ನ, ಡಿಸ್ಟರ್ಬ್ ಆಗದಲ್ಲಿ ನಿಮ್ ರೊಮ್ಯಾಂಟಿಕ್ ಜೀವನ. ಸೈಡ್ ಅಲ್ಲಿ ಇಟ್ಕೊಂಡ್ರೆ ಕೆಲ್ಸದವಳನ್ನ, ಹೆಂಡತಿ ಬೀಜದ ಮೇಲೆ ಇಡ್ತಾಳೆ ಬಲ್ಗಾಲ್ನ, ಕೈಗೆ ಎತ್ಕೋತಾಳೆ ಕಾಲ್ಗೆ ಹಾಕಿರೋ ಮೇಟ್ನ, ಕೆನ್ನೆ ಮೇಲೆ ಹೊಡಿತಾಳೆ ಬರಂಗೆ ಬಾಸುಂಡೇನ. ಮುಗಿತಾ ಬಂತು ಸಮ್ಮರ್, ಕುಡಿಯೋಣ ಬನ್ನಿ ಬಿಯರ್, ಡೇಟಿಂಗ್ ಹುಡುಗಿರು, ಇಲ್ದೇ ಇದ್ರೆ ನೀನ್ ಚಪ್ಪರು. ಅಯ್ಯೋ ಗ್ರ್ಯಾಂಡ್ ಫಾದರು, ಹುಡುಗಿರಿಲ್ಲ ಅಂದ್ರೆ ಚಪ್ಪರು ಅಂತ ಹೇಳಿದ್ಯಾ ಬ್ಲೋಪರು. ಸುಮ್ನೆ ಏನೇನೋ ಹೇಳ್ತಿ, ಎಲ್ಲ ಕಿತ್ತಾಕ್ಬೇಕಾ ನಿನ್ ಜನರೇಟ್ರು. ಐ ಲವ್ ಯು ಅಂತ ಹೇಳೋಳಿಲ್ಲ, ಯಾವಾಗ ಮೀಟ್ ಆಗ್ತಿ ಅಂತ ಕೇಳೋಳಿಲ್ಲ, ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಳಿಲ್ಲ, ಡೇಟಿಂಗ್ ಔಟಿಂಗ್ ಬರೋಳಿಲ್ಲ. ನೀನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ ಬೇಡಲ್ಲ, ರೀಲ್ಸ್ ಮಾಡೋದ್ ನಿಲ್ಸಲ್ಲ, ಮಾತಾಡಿದ್ನೆಲ್ಲ ರ್ಯಾಪ್ ಅಂತ ತಲೆಗೆ ಶೂಟು ಆಗ್ತಿಯಲ್ಲ. ಹಿಂಗೆ ಇದ್ರೆ ನಿನ್ಗೆ ಯಾವ ಜೀನು ಬೀಳಲ್ಲ. ಟೈಮ್ ಪಾಸ್ ಮಾಡಕ್ ಗರ್ಲ್ ಫ್ರೆಂಡ್ಸ್, ಬೇಜಾರಾದಾಗ ಪಾರ್ಟೀಸ್, ಹುಡುಗಿರ್ ಜೊತೆ ರೊಮ್ಯಾನ್ಸ್, ಹಾಕು ವಾಟ್ಸ್ಆಪ್ ಸ್ಟೇಟಸ್. ಟೈಮ್ ಪಾಸ್ ಮಾಡ್ಕೊಂಡ್ರೆ ಗರ್ಲ್ ಫ್ರೆಂಡ್ಸು, ಖಾಲಿ ಆಗುತ್ತೆ ನಂಬರ್ಸು, ಜೇಬಲ್ ಉಳಿಯಲ್ಲ ನಯ ಕಾಸು, ಜೇಬಲ್ ಇಲ್ಲ ಅಂದ್ರೆ ಕಾಸು ತಿಕ್ತಲ್ ಬರಲ್ಲ. Tell me the worst car a guy can pick you up in for like your first date. Creta. Nancy Nightingale. Honda City. Rosie Raymond discount sale. Innova. ಓ ಕೆಂಪಿ ಕೋಣನ್ ಕುಂಟೆ. I don't know, I feel like vomiting in that car. ಇವರೇ ನೋಡಿ ಫೆರಾರಿ, ಲ್ಯಾಂಬೋರ್ಗಿನಿ, ಪೋರ್ಷಾ ಮ್ಯಾನುಫ್ಯಾಕ್ಚರರ್ಸ್ ಮೊಮ್ಮಕ್ಕಳು. ಫುಟ್ಪಾತ್ ಮೇಲೆ ನಿಂತ್ಕೊಂಡು ಸ್ಟ್ರೀಟ್ ಇಂಟರ್ವ್ಯೂ ಕೊಡ್ತಾರೆ. ಅಲ್ಲ ಅವ್ರು ಯಾಕಲ್ಲಿ ನಿಂತವ್ರೆ ಅಂತಂದ್ರೆ, ಅವ್ರ ತಲೆಗೆ ಒಂದೊಂದು ರೋಲ್ಸ್ ರಾಯ್ಸ್ ಬುಕ್ ಮಾಡೋರೆ. ಕಲಿ ನನ್ನ ಫ್ಯಾನ್ಟಮ್ ಗೋಸ್ಟ್ ಎಲ್ಲ ಬರ್ತಾ ಇದೆ ಇವ್ರನ್ನ ಎತ್ತಾಕೊಂಡು ಹೋಗಕ್ಕೆ. ಅಲ್ಲ ಎಷ್ಟೋ ಜನ ಹೆಣ್ಮಕ್ಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ಬೇಕಾದ್ರೆ ಕಷ್ಟಪಟ್ಟು ಮೇಲ್ ಬಂದು ಈಗ ದುಡಿದಾರಂತ ದುಡ್ಡನ್ನ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ವರ್ಷಾನ್ಗಟ್ಲೆ EMI ಕಟ್ಕೊಂಡು ತಗೊಂಡಿರೋ ನ್ಯಾನ ಕಾರಲ್ಲಿ ನೆಮ್ಮದಿಯಾಗಿ ಓಡಾಡ್ಕೊಂಡವ್ರೆ. ಅವರೇ ಎಷ್ಟು ಬಿಲ್ಡಪ್ ತಗೋತಾ ಇಲ್ಲ. ಇನ್ನು ನೀವುಗಳು ಯಾರು ಗೊತ್ತಾ, ತಿಂಗಳು ಪೂರ್ತಿ ಪಾರ್ಟಿ ಪಬ್ಬು ಅಂತ ತಿರ್ಕೊಂಡು ತಿಂಗಳು ಕೊನೆಯಲ್ಲಿ ಪಕೋಡೋಗೂ ಪೇ ಮಾಡಕ್ ಕಾಸಿಲ್ದಲ್ಲೇ ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್, ಆಟೋ ಡ್ರೈವರ್ಸ್ ಕೈಯಲ್ಲೆಲ್ಲ ಕಿರಿಕ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋಂಥವ್ರು. ಕಾರ್ ಬಗ್ಗೆ ಜಡ್ಜ್ ಮಾಡ್ತಾರೆ. ಏನ್ ಲಿಪ್ಸ್ಟಿಕ್, ಐಲೈನರ್, ಮಸ್ಕಾರಾ, ಫೌಂಡೇಶನ್ ಇದು ತಗೋತಿರ್ಲ, ಅದೇ ದೊಡ್ಡ ಎಕ್ಸ್ಪೆನ್ಸಿವ್, ಅದೇ ದೊಡ್ಡ ಲೈಫ್ ಸ್ಟೈಲ್ ಅನ್ಕೊಂಡಿರಾ. ಓಂಟಾ ಸಿಟಿ ಜನರಲ್ ಸರ್ವಿಸ್ ಮಾಡಿಸ್ಬೇಕಂತಂದ್ರೆ ಅದ್ರ ದುಡ್ಡು ಎಷ್ಟಾಗುತ್ತೆ ಗೊತ್ತಾ? ಟೊಯೋಟೋದು ಮುಂದೆ 2 ಟೈರ್ಸ್ ಹೋದ್ರೆ ಹೊಸ ಟೈರ್ ಹಾಕ್ಸ್ಬೇಕು ಅಂತಂದ್ರೆ ಎಷ್ಟು ಗೊತ್ತಾ? ಜಪಾನ್ ಇಂಜಿನ್ ಪರ್ಫಾರ್ಮೆನ್ಸ್ ಗಳು ನಿನ್ಗಿಂತ ಜಾಸ್ತಿ ಕೊಡ್ತಾವ್ ಕಣೆ. ಟೊಯೋಟೋ ಇಂಜಿನ್ ಡ್ಯೂರಬಿಲಿಟಿ, ರಿಲಯಬಿಲಿಟಿ ನಿನ್ಗಿಂತ ಜಾಸ್ತಿ, ನಿನ್ ಲೈಫ್ ಸ್ಪ್ಯಾನ್ ಗಿಂತ ಜಾಸ್ತಿ. ವರ್ಷಕ್ಕೆ 12 ತಿಂಗಳು 12 ಜನ ಚೇಂಜ್ ಮಾಡುವಂತ ಮೆಂಟಾಲಿಟಿ ಇರೋ ನಿಮ್ಗೆ ಕಾರ್ ಬಗ್ಗೆ ಎಷ್ಟಾದ್ರೂ ಅರ್ಥ ಆಗಲ್ಲ. ಸ್ವಂತ ದುಡ್ಡಲ್ಲಿ ಬದುಕ್ರಲೇ.